ನಮಸ್ಕಾರ ಪ್ರಿಯ ವೀಕ್ಷಕರೇ. ಜ್ಯೋತಿಷ ಶಾಸ್ತ್ರಜ್ಞ ಮತ್ತು ವಾಸ್ತುಶಾಸ್ತ್ರಜ್ಞನಾದಂತಹ ನಾನು ಡಾಕ್ಟರ್ ಭಾನುಕುಮಾರ್ ಗುರೂಜಿ ನಿಮಗೆಲ್ಲ ತಿಳಿಸೋದೇನಂತಂದರೆ, ವಾಸ್ತುಶಾಸ್ತ್ರನೂ ಕೂಡ ಜ್ಯೋತಿಷ ಶಾಸ್ತ್ರದ ಮತ್ತೊಂದು ಭಾಗ ಆಗಿದೆ. ಯಾಕೆಂದರೆ ನಾವು ನಾನು ಆತ್ಮ ಈ ಶರೀರದಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂತಂದಾಗ ಪಂಚತತ್ವಗಳು ಕೂಡ ಯಾವಾಗಲೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಇದು ಸಕಲೇಶ್ಪುರ ಕಾಡು, ಅಂದರೆ ಸಕಲೇಶ್ಪುರದಿಂದ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಕಾಡು. ಈ ಕಾಡಿನಲ್ಲಿರುವಂತಹ ಒಂದು ರೆಸಾರ್ಟ್. ಈ ರೆಸಾರ್ಟಲ್ಲಿ ಹೇಗಿದೆ ವಾಸ್ತುಶಾಸ್ತ್ರ? ವಾಸ್ತುಶಾಸ್ತ್ರ ಅಂದಾಗೇನು ನಿಮಗೆಲ್ಲ ಕನ್ಫ್ಯೂಸ್ ಆಗ್ಬೋದು. ಏನು ವಾಸ್ತುಶಾಸ್ತ್ರ ಗುರುಜಿ ಹೇಳ್ತಿದ್ದಾರಲ್ಲ, ಕೆಲವರು ವಾಸ್ತುಶಾಸ್ತ್ರ ನಂಬ್ತೀರಿ, ಕೆಲವರು ವಾಸ್ತುಶಾಸ್ತ್ರನ ನಂಬಲ್ಲ. ಆದರೆ ವಾಸ್ತುಶಾಸ್ತ್ರ ನೀವೆಲ್ಲರೂ ಕೂಡ ನಂಬಲೇಬೇಕು. ಯಾಕೆಂದರೆ ವಾಸ್ತುಶಾಸ್ತ್ರ ಏನು ಹೇಳುತ್ತೆ, ಪ್ರಕೃತಿ, ನಮ್ಮ ಶರೀರ ಮತ್ತು ಪ್ರಕೃತಿ ಎರಡೂ ಕೂಡ ಬ್ಯಾಲೆನ್ಸ್ ಆಗಿದೆ. ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೋ ಆವಾಗ ಫೀವರ್ ಬರುತ್ತೆ. ಯಾಕೆ? ನಮ್ಮ ಶರೀರದಲ್ಲಿ ಅಗ್ನಿ ತತ್ವ ಹೆಚ್ಚು ಕಮ್ಮಿ ಆಗಿರುತ್ತೆ, ಪಿತ್ತ ಹೆಚ್ಚು ಕಮ್ಮಿ ಆದಾಗ ಗ್ಯಾಸ್ಟ್ರಿಕ್ ಆಗುತ್ತೆ. ಇದೆಲ್ಲ ಕೂಡ ನಮ್ಮ ಶರೀರದಲ್ಲಿ ಬ್ಯಾಲೆನ್ಸ್ ಆಗಬೇಕಾದ್ರೆ ವಾಸ್ತುಶಾಸ್ತ್ರ ಭಾಳ ಮುಖ್ಯ. ನಾವು ರೆಸಾರ್ಟ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಮನೆ ಕಟ್ಟಡ ಆಗಿರ್ಬೋದು, ಆಫೀಸ್ ಕಟ್ಟಡ ಆಗಿರ್ಬೋದು, ವಾಸ್ತುಶಾಸ್ತ್ರದ ಪ್ರಕಾರನೇ ನೀವು ಕಟ್ಟಿದಾಗ ನಿಮಗೆ ಖಂಡಿತವಾಗಲೂ ಅಭಿವೃದ್ಧಿ ಆಗುತ್ತೆ. ಫ್ಯಾಕ್ಟ್ರಿಲಿ ಕೆಲಸ ಮಾಡೋರಾಗಿರಲಿ, ರೆಸಾರ್ಟಲ್ಲಿ ಕೆಲಸ ಮಾಡೋರಾಗಿರಲಿ, ಹೋಟೆಲ್ ಕೆಲಸ ಮಾಡೋರಾಗಿರಲಿ, ಅವ್ರಿಗೆಲ್ಲರಿಗೂ ಉತ್ತಮ ಆರೋಗ್ಯ ಸಿಗುತ್ತೆ ಮತ್ತು ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಬರುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇರುತ್ತೆ. ಸಾಧ್ಯತೆ ಏನಿಲ್ಲ, 100% ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ಯಾಕೆಂದರೆ ನಾವು ಪ್ರಕೃತಿ ಜೊತೆಗೆ ಬದುಕ್ತಾ ಇರ್ತೀವಿ. ನಾವು ಪ್ರಕೃತಿನ ನಾಶ ಮಾಡ್ತಾ ಹೋದಾಗ ಪ್ರಕೃತಿ ನಮಗೆ, ನೀವು ಒಂದು ಬೀಜ ಹಾಕಿದ್ರೆ ಹಣ್ಣು ನೋಡಿ ಎಷ್ಟು ಫಲ ಕೊಡುತ್ತೆ. ಅದೇ ನಾವು ಪ್ರಕೃತಿಯನ್ನು ನಾಶ ಮಾಡ್ತಾ ಹೋದಾಗ ಮನುಷ್ಯನು ಕೂಡ ನಾಶ ಆಗ್ತಾ ಹೋಗ್ತಾನೆ ಅನ್ನೋದನ್ನು ಯಾರು ಕೂಡ ಮರಿಬಾರ್ದು. ಈ ಪ್ರಕೃತಿಯ ಬಗ್ಗೆ ಎಲ್ಲರೂ ಕೂಡ ತಿಳ್ಕೋಬೇಕು ಅಂತಂದರೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಕೂಡ ಪ್ರಕೃತಿಯನ್ನು ಗೌರವಿಸಿ, ಪ್ರಕೃತಿಯನ್ನು ಆರಾಧಿಸಿ, ಪ್ರಕೃತಿಯ ಜೊತೆಗೆ ನಾವು ಬದುಕಿದಾಗ ನಮ್ಮ ಜೀವನ ಅನ್ನೋದು ಏಳಿಗೆ ಆಗುತ್ತೆ. ನೀವೆಲ್ಲ ನನ್ನ ವಿಡಿಯೋನ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸಮಸ್ತ ಲೋಕೋ ಸುಖಿನೋ ಭವಂತು. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.